ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೂ ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಅವ್ರಿಗೇನು ಕಿವಿ ಕೇಳಿಸೋದಿಲ್ಲ ಅನಿಸುತ್ತೆ ವಿಧಾನಸೌಧದಲ್ಲಿ ಯಾವತ್ತೂ. ಅವ್ರು ಹೇಳಿರೋದು ಎಷ್ಟು ಸತ್ಯ ಆಗೋದು ಜಾಹೀರಾಗಿದೆ. ಆ ಕಾರಣ ಯಾರೇ ನಮ್ಮ ದೇಶದ ವಿರುದ್ಧ ಕೂಗ್ತಾರೆ ಅವರನ್ನು ಹೊರ ಹಾಕಬೇಕೇ ಹೊರತು ಈ ಥರ ಅಪಪೋಲಿಗಳಿಗೆಲ್ಲ ಅವಕಾಶಗಳನ್ನು ಕೊಟ್ಕೊಂಡು ರಾಜಕಾರಣ ಮಾಡಬಾರ್ದು ಅಂತ ನಮ್ಮ ಕಡೆಯಿಂದ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಸಾಹೇಬ್ರಿಗೆ ಮತ್ತು ಮೇಡಮ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಸರ್ ಏನು ಶಿಕ್ಷೆ ಕೊಡ್ಬೋದು ಸರ್? ಈಗ 3 ಜನ ಅರೆಸ್ಟ್ ಆಗಿದ್ದಾರೆ. ಅವ್ರು ಗಡೀಪಾರು ಮಾಡಬೇಕು. ಅವರು ಈಗ ಇಂಡಿಯಾಕ್ಕೆ ಅನ್ಫಿಟ್. ಅವರು ಇಲ್ಲಿದ್ಕೊಂಡು ಬೇರೆ ಕಡೆ ಸ್ಲೋಗನ್ ಕರೀತಾರೆ. ಇಲ್ಲಿ ನೋಡಿ, ಪಾಕಿಸ್ತಾನ ಜಿಂದಾಬಾದ್ ಅನ್ನೋದು, ಇಲ್ಲಿ ಅನ್ನ ತಿನ್ನೋದು, ಇಲ್ಲಿ ನೀರು ಗಾಳಿ ಸೇವನೆ ಮಾಡೋದು, ಇಲ್ಲಿ ಅನ್ನ ತಿನ್ನೋದು, ಹೇಳೋದು ಹತ್ರ ಹೆಸರು. ಅಲ್ಲೇ ಹೋಗಿ ಜೀವನ ಮಾಡಲಿ ಬಿಡು ಅವರು, ಅಲ್ಲೇ ಹೋಗಿ ಜೀವನ ಮಾಡಲಿ ಅವರು. ತಪ್ಪೇನಿದೆ ಅದರಲ್ಲಿ? ಈಗ ನೋಡಿ, ಈಗ ಅವರಿಲ್ಲ ಏನು ಹೇಳ್ತಾ ಇಲ್ಲ, ನಾಸೀರ್ ಜಿಂದಾಬಾದ್ ಅಂತ ಹೇಳ್ತಾಯಿದ್ರು. ನೋಡಿ, ಈಗ ಜಾಹೀರಾಗಿದೆ, ಸತ್ಯ ಗೊತ್ತಾಗಿದೆ. ಸತ್ಯ ಗೊತ್ತಾದ ಮೇಲೆ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಬೇಕು. ಅವ್ರು ಇಲ್ಲೇ ಇರೋದ್ಮೇಲೆ ಯಾಕೆ ಅಂದಿಲ್ಲ ಅಂತ ಇವ್ರು ಯಾಕೆ ಇದು ಮಂಡತನ ಮಾಡ್ತಾರೆ? ಅರ್ಥ ಇಲ್ಲ ಅವ್ರಿಗೆಲ್ಲ. ಅದಕ್ಕೆ ಈಗ ಹಾಗಾಗಿ ವಿಚಾರ ಎಲ್ಲ ಗೊತ್ತಾದ್ಮೇಲೆ ಇವರು ಅವ್ರಿಗೆ ಬೆಂಬಲ ನೀಡೋದು ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ? ಇವರು ಬೆಂಬಲ ನೀಡೋದು ಅನ್ನೋದಕ್ಕಿಂತ ಪಕ್ಷಾನದ ಸಮರ್ಥನೆ ಮಾಡ್ಕೊಂಡು ಹೋಗ್ತವ್ರೆ. ಅವ್ರಿಗೇನು ಬೆಂಬಲ ನೀಡಿ ಅವ್ರೇನು ಆಗೋಕ್ಕಾಗಲ್ಲ. ನಮ್ಮ ಸರ್ಕಾರ ಇದನ್ನು ಪಕ್ಷ ಅದನ್ಬಿಟ್ಟು ಸಮರ್ಥನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲೋ ಒಂದು ಮೂಲೆಯಲ್ಲಿ ಎಡುಕ್ತಾವ್ರೆ. ಅದನ್ನು ತಪ್ಪನ್ನು ಅವರು ಖಂಡಿಸಿ ಏನಾಗಬೇಕು ಕಾನೂನು ಚೌಕಟ್ಟಲ್ಲಿ ಹಾಕಬೇಕು. ಅವ್ರು ಯಾರೇ ಆಗಲಿ, ಅವ್ನು ಹಿಂದೂನೇ ಆಗಲಿ, ಮುಸ್ಲಿಮ್ಸೇ ಆಗಲಿ, ಕ್ರಿಶ್ಚಿಯನ್ಸೇ ಆಗಲಿ, ಯಾರೇ ಆಗಲಿ, ಈ ಥರ ಹೇಳಿಕೆ ಯಾರಿಗೂ ಅಸಂಬದ್ಧವಾದಂಥ ಹೇಳಿಕೆ ಇದು. ಹಾಗಾಗಿ ನಾವು ಇದನ್ನು ಕನ್ನಡಿಗರಾಗಿ ಭಾರತ ದೇಶದ ಪ್ರಜೆಯಾಗಿ ಖಂಡಿಸ್ತೀವಿ. ನಾವು ನಮ್ಮ ದೇಶದಾಗ ಇದ್ದೀವಿ ಅಂದಾಗ ನಮ್ಮ ದೇಶನೇ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಮತ್ತು ನಮ್ಮ ದೇಶದ ಪರವಾಗಿಯೇ ನಾವು ನಿಲ್ಲಬೇಕು. ಎಂಥ ಸಂದರ್ಭದಲ್ಲಿಗೂ ಇವರು ಬೇರೆ ದೇಶಕ್ಕೆ ಸಪೋರ್ಟ್ ಮಾಡೋದು ಕಾಂಗ್ರೆಸ್ನಾಗ ಭಾಳ ತಪ್ಪಾಗುತ್ತೆ. ಇವಾಗ ಜನರು ಕೂಗಿದ್ರೆ ಪರವಾಗಿಲ್ಲ ಅಂದರೆ ಆ ಥರ ಮಾಡೋದು ಜನರು ಪರವಾಗಿಲ್ಲ. ಇವಾಗ ರಾಜಕಾರಣಿಗಳೇ ಅದನ್ನು ಬೆಂಬಲ ಅಂದರೆ ಅವರು ಬೆಂಬಲ ಥರನೇ ಕಾಣಿಸ್ತಾ ಇದೆ. ಸೊ ಅಂಥ ರಾಜಕಾರಣಿಗಳಿಗೆ ನೀವೇನೇನು ಹೇಳ್ತೀರಿ? ಅಂಥವ್ರು ಇದ್ದರೂ ಅಷ್ಟೇ, ಇಲ್ಲದೇ ಇದ್ದರೂ ಅಷ್ಟೇ ರೀ. ನಮ್ಮ ದೇಶದಲ್ಲಿ ಅವ್ರಿಗೇನು ವ್ಯಾಲ್ಯೂವೇ ಇಲ್ಲ. ನಾವು ನಮ್ಮ ದೇಶವನ್ನು ಮೊದಲು ನಮ್ಮ ದೇಶ, ನಮ್ಮ ಭಾಷೆ ಮತ್ತು ನಾವು ನಮ್ಮ ದೇಶನ ಉಳಿಸ್ಕೊಂಡ್ರೆ ನಾವು ನಮ್ಮ ರಕ್ಷಣೆ ಮಾಡ್ಕೊಳಕ್ಕಾಗುತ್ತೆ. ಒಳಗಡೆನೇ ಪ್ರಾಬ್ಲಮ್ಸ್ ಇದ್ದರೆ ಹೊರಗಡೆ ನಾವು ಹೆಂಗೆ ನಮ್ಮ ಹೊರಗಡೆಯಿಂದ ಬಂದವ್ರನ್ನ ನಮ್ಮ ದೇಶನ ಬಾರ್ಡ್ರನ್ನ ಹೆಂಗೆ ಕಾಪಾಡ್ಕೊಳಕ್ಕಾಗುತ್ತೆ? ನಮ್ಮ ಪಾಪ ಸೈನಿಕರೆಲ್ಲ ಎಷ್ಟೊಂದು ಕಷ್ಟಪಡ್ತಾಯಿದ್ದಾರೆ ನಮ್ಮ ದೇಶಕ್ಕೋಸ್ಕರ. ನಾವು ಅವ್ರಿಗೆಲ್ಲ ಸಪೋರ್ಟಿವ್ ಆಗಿ ಒಳಗಡೆನ ನಾವು ಹೆಲ್ಪ್ ಮಾಡದೇ ಇದ್ದರೆ ಪಾಪ ಅವ್ರು ಏನು ಮಾಡ್ಬೇಕು ಹೇಳಿ? ನಮಗೋಸ್ಕರ ಪ್ರಾಣ ಕೊಡ್ತಿದ್ದಾರೆ. ಅದಕ್ಕೆ ನಾವೆಲ್ಲ ಸಹಾಯ ಮಾಡಬೇಕು, ನಮ್ಮ ದೇಶಕ್ಕಾಗಿ ನಿಲ್ಲಬೇಕು. ಇದೆಲ್ಲ ತಪ್ಪೇ. ಅಂಥವ್ರಿಗೆಲ್ಲ ಶಿಕ್ಷೆ ಕೊಟ್ಟರೆ ಮುಂದೆ ಮಾತಾಡೋರು ಸ್ವಲ್ಪ ಸುಮ್ಮನೆ ಆಗ್ತಾರೆ. ಈಗ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಏನು ಶಿಕ್ಷೆ ಕೊಡ್ಬೋದು ನಿಮ್ಮ ಪ್ರಕಾರ? ಗಲ್ ಶಿಕ್ಷೆ ಕೊಡಬೇಕು. ಗಲ್ ಶಿಕ್ಷೆ ಅಂತ ಏನಿಲ್ಲ ನಮ್ಮ ಕಾನೂನಲ್ಲಿ. ಅದಕ್ಕೆ ಕೊಡ್ತಾರೆ 10 ವರ್ಷ 12 ವರ್ಷ ಹೀಗೆ ಕೊಡ್ತಾರೆ ಪನಿಷ್ಮೆಂಟು. ಅವ್ರಿಗೆಲ್ಲ ನೋಡಿ ಜೈಲಿನಾಗೂ ಆರಾಮಾಗಿ ರಾಜಕೀಯವಾಗಿ ಅವ್ರು ಬದುಕ್ತಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಅಲ್ಲೂ ಭಯ ಇಲ್ಲ. ಅದಕ್ಕೇ ಅವರು ಒದರ್ತಾ ಇರೋದು ಈ ಥರ. ಯಾಕೆಂದರೆ ಅವ್ರಿಗೆ ಗೊತ್ತು ಅಲ್ವಾ, ನಾವು ಯಾವುದೇ ಒಂದು ಇಲ್ಲಿ ಮಾಡಿದರೂ ನಮ್ಮನ್ನ ಇನ್ನೊಬ್ಬ ರಾಜಕಾರಣಿ ಹೋಗಿ ಬಿಡಿಸ್ಕೊಂಬರ್ತಾನೆ ಅಥವಾ ನಮಗೆ ಅಲ್ಲಿ ಸೇಫ್ ಇದೆ ಜೈಲು ಅನ್ನೋದು ಅವ್ರಿಗೆ ಗೊತ್ತು. ಅದಕ್ಕೆ ಅವರು ಅಷ್ಟು ಧೈರ್ಯವಾಗಿರೋದು. ಇಲ್ಲಾಂದರೆ ಅಷ್ಟು ಏನು ಅಂತ ಹೇಳಿದರೆ ಈಗಾಗಲೇ ಕೂಗಿರೋಂಥದ್ದು ಗೊತ್ತಾಗಿದೆ. ಈಗಾಗಲೇ ಟಿ ವಿ ಇರ್ಬೋದು, ಮಾಧ್ಯಮ ಮತ್ತು ಏನದು ಎಸ್ ಎಫ್ ಯಾವುದೋ ಒಂದು ಅದರಿಂದ ಎಲ್ಲ ಬಂದಿದೆ, ಈಗಾಗಲೇ ಆಗಿದೆ ಅಂತೇಳಿ. ಸೊ ಇದು ನಿಜವಾಗ್ಲೂ ಖಂಡನೀಯ. ಸರ್ಕಾರ ಇದಕ್ಕೆ ಕರೆಕ್ಟಾದಂಥ ಒಂದು ಡಿಸಿಷನ್ನ ತಗೋಬೇಕು, ನಿರ್ಧಾರ ತಗೋಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು. ಅದನ್ನ ಸರ್, ರಾಜಕಾರಣಿ ಬಗ್ಗೆ ಈಗ ಅವ್ರನ್ನ ಗೆಲ್ಲಿಸಿ ನಾಯಕರನ್ನಾಗಿ ಮಾಡಿದ್ದೀವಿ, ನಮ್ಮ ಪರವಾಗಿರ್ತಾರೆ ಅಂತ. ಇವಾಗ ಅವರು ಪಾಕಿಸ್ತಾನದಿಂದ ಬಂದು ಕರೆದಿರೋದು ಎಲ್ಲರಿಗೂ ಕ್ಲೀನಾಗಿ ಕೇಳಿಸೋದೆ, ಎಲ್ಲರಿಗೂ ಗೊತ್ತೂ ಇದೆ. ನಮಗೆ ಕೇಳಿಸೇ ಇಲ್ಲ, 10 ಸಲ ಕೇಳಿಸ್ಕೊಂಡಿದ್ದೀವಿ, ನೀವೇನು ನೋಡಿದ್ರಿ ಅಂತ. ಅದನ್ನೇ ಈಗಾಗಲೇ ಏನು ಗೊತ್ತಾ, ಅವರು ಪ್ರೂವ್ ಆಗಿದೆ. ರಾಜಕಾರಣಿಗಳಿಗೆ ಏನು ಅಲ್ಲ, ಅದನ್ನೇ ಈಗ FSL ಪ್ರೂವ್ ಆಗಲಿ ಬಿಡಲಿ, ಅದು ಸೆಕೆಂಡ್ರಿ. ಒಬ್ಬ ರಾಜಕಾರಣಿ ಅಂತ ಹೇಳಿದರೆ ಅವನಿಗೆ ಅವನದೇ ಆದಂಥ ಒಂದು ಡಿಗ್ನಿಟಿ ಇರುತ್ತೆ ಅಥವಾ ಒಂದು ತೂಕ ಇರುತ್ತೆ. ಅವ್ರು ಏನು ಮಾಡಬೇಕು ಅಂತ ಹೇಳಿದರೆ, ಯಾವುದೇ ಒಂದು ಡಿಸಿಷನ್ ಅಥವಾ ಅವರು ಹೇಳೋದಕ್ಕಿಂತ ಮೊದಲು ಅವ್ರದ್ದು ಡಿಸಿಷನ್ನ ಸ್ವಲ್ಪ ತಾಳ್ಮೆಯಿಂದ ಕೂಲಂಕುಷವಾಗಿ ಪರಿಗಣಿಸಿ ಚೆಕ್ ಮಾಡಿ, ಫ್ಯಾಕ್ಟ್ ಚೆಕ್ ಮಾಡಿ ಆಮೇಲಿಂದ ಅವರು ಹೇಳಿದರೆ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಇಲ್ಲಿ ಏನಾಗಿದೆ ಅಂದರೆ, ಈ ಕಾಂಗ್ರೆಸ್ನವರು ಮೊದಲೇನೇ ಆಗೋದಕ್ಕಿಂತ ಮೊದಲೇನೇ ಸುಮ್ಮನೆ ಬಂದು ಅವರು ಡಿಸಿಷನ್ ಬಾಯಿಗೆ ಬಂದಂಗೆ ಏನೇನು ಬೇಕು ಹೇಳ್ತಾ ಇದ್ದಾರೆ. ಸೊ ಅದನ್ನು ಮುಂದಕ್ಕೆ ಹೋಗ್ತಾ ಅವರು ಕಮ್ಮಿ ಮಾಡ್ಕೊಂಡು ಒಳ್ಳೇದು, ಅವಾಯ್ಡ್ ಮಾಡ್ಕೊಂಡು ಒಳ್ಳೇದು ಅನಿಸುತ್ತೆ. ಈಗ 3 ಜನ ಅರೆಸ್ಟ್ ಆಗಿದೆ. ಸೊ ಅವ್ರಿಗೆ ಏನು ಶಿಕ್ಷೆ ಕೊಡ್ಬೋದು? ಅಲ್ಲ, ಅದು ಕಾನೂನುಬದ್ಧವಾಗಿ ಏನಿರುತ್ತೆ ಹೋರಾಟ ಮಾಡಬೇಕು. ಕಾನೂನಲ್ಲಿ ಏನಿರುತ್ತೆ ಅದು ನ್ಯಾಯವಾಗಿ ಅದು ಶಿಕ್ಷೆ ಏನಾಗಬೇಕು ಅದಾಗುತ್ತೆ. ಅದು ರಾಜಕಾರಣಿಗಳು
ಯಾರು ಏನೇ ಆದರೂ ಅಷ್ಟೇನೆ ದೇಶದ್ರೋಹ ವಿಷಯ ಬಂದಾಗ ಅದನ್ನು ಸಮರ್ಥಿಸ್ಕೊಳ್ಳೋದು ಯಾರೇ ಆಗಲಿ ಅದು ಸರಿ ಇಲ್ಲ. ಅವ್ರು ಏನು ಮಾಡಬೇಕಾಗಿತ್ತು ಅಂತ ಅಂದರೆ ಫಸ್ಟ್ ಆಫ್ ಆಲ್ ಆ 25 ಜನದ್ದು ಏನಿತ್ತು ಅವ್ರನ್ನ ಅವ್ರನ್ನ ನೋಟಿಸ್ ಕೊಡಬೇಕಾಗಿತ್ತು ಫಸ್ಟು. ಸೊ ಇವ್ರು FSIL ಮಾಡ್ತೀನಿ ಅಂದರೆ ಸರಿ ಮಾಡಲಿ, ತೊಂದರೆ ಇಲ್ಲ. ಈಗೆಲ್ಲ ಫೇಕು ಮೀಡಿಯಾಸ್ ಇರೋದ್ರಿಂದ ಬರ್ತಾಯಿದೆ ಅನ್ನೋದೊಂದು ಅವರು ಸಮರ್ಥನೆ ಸರಿ. ಬಟ್ ಅವ್ರು ವಾದಿಸಿದ್ರಲ್ಲ, ಏನಂತ ವಾದಿಸಿದ್ರು, ಅವ್ರು ಅಂದೇ ಇಲ್ಲ. ಮತ್ತು ನಾಸಿರ್ ಹುಸೇನು ಮೀಡಿಯಾದವ್ರಿಗೆ ಇದು ಮಾಡಿದ್ರಲ್ಲ, ಅದೆಲ್ಲ ಇಟ್ಸ್ ನಾಟ್ ಎ ರೈಟ್ ವೇ ಆಫ್ ಡೀಲಿಂಗ್ ವಿತ್ ದ ಪೀಪಲ್. ಅವ್ರು ಪೊಲಿಟಿಷಿಯನೇ ಅಲ್ಲ ಅಂತ ಹೇಳಬೇಕಾಗತ್ತೆ. ಹೋಗಪ್ಪ ಇದು ಮಾಡುವಂಥ ಅವರೆಲ್ಲ ಹೇಳಿದ್ರಲ್ಲ, ಅದು ಅವ್ರ ವರ್ತನೆಯೇ ಸರಿ ಇಲ್ಲ ಒಂದು ಫಸ್ಟ್ ಆಫ್ ಆಲು. ಎರಡನೇದು ಏನಂತ ಅಂದರೆ ಅವರು ಸಮರ್ಥನೆ ಮಾಡ್ಕೊಂಡ್ರಲ್ಲ, ಅದು ಇನ್ನೂ ಸರಿ ಇಲ್ಲ. ಯಾಕೆಂದರೆ ದೇಶ ಮೊದಲು, ನಾವು ಆಮೇಲೆ. ದೇಶ ಇಲ್ಲ ಅಂದ್ರೆ ನಾವೇ ಇಲ್ಲ. ಅದನ್ನು ಅವ್ರು ತಿಳ್ಕೋಬೇಕು. ಅದು ಅವ್ರು ಪೊಲಿಟಿಕ್ಸ್ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ರಾಜ್ಯ ಆಳ್ತಾರೋ, ಇನ್ನೊಂದು ಮಾಡ್ತಾರೋ, ಅದು ಓಕೆ. ಬಟ್ ದೇಶದ ಬಂದಾಗ ಯಾರೇ ಆಗಲಿ ಅದನ್ನು ಇದು ಮಾಡೋದು ಅತ್ಯಂತ ಇದೇನೋ ಖಂಡನೀಯ ಇದು. ಇನ್ನೊಂದೇನು ಗೊತ್ತಾ, ಇವರು ಒಂದೇ ಅವರು ಒಂದೇ, ಎಲ್ಲ ಅದೇ ಬಳೆ. ಓಕೆ, ಅವರು ಬಿದ್ದ ಕಾಲಕ್ಕೆ ಇವ್ರು ಹೇಳ್ತಾರೆ, ಇವ್ರು ಬಿದ್ದ ಕಾಲಕ್ಕೆ ಅವ್ರು ಹೇಳ್ತಾರೆ, ಅಷ್ಟೇ. ಎರಡೇ ಮಾತು ಅಷ್ಟೇ, ಏನು ಮಾತಾಡೋಕ್ಕಾಗಲ್ಲ. ಈಗ 3 ಜನ ಅರೆಸ್ಟ್ ಆಗಿದ್ದಾರೆ ಸರ್, ಅವ್ರಿಗೇನು ಶಿಕ್ಷೆ ಕೊಡ್ಬೋದು? ಅವ್ರಿಗೆ ಕಠಿಣ ಶಿಕ್ಷೆನೇ ಕೊಡಬೇಕು ಅವ್ರಿಗೆ. ಓಕೆ, ಅಂತೂ ಅವ್ರಿಗೆ ಮಾತ್ರ ಇನ್ನೊಂದ್ಸಲಿ ಯಾರಿಗೂ ಆ ಥರ ಮಾಡಬಾರ್ದು, ಆ ಥರ ಮಾಡಬೇಕು. ಏನಕ್ಕೆ ಈ ಥರ ಮಾಡ್ತಿರ್ಬೋದು ಇವರು ಅಂತ, ಮುಸ್ಲಿಂ ಸಪೋರ್ಟ್ ಯಾಕೆ ಮಾಡ್ತಿದ್ದಾರೆ ಅಂತ? ಇವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ. ಓಕೆ, ಇವಾಗ ಇಲ್ಲಿ ಈ ದೇಶ ಮುಸ್ಲಿಮ್ಸು ಹಿಂದೂ ಅಂತಲ್ಲ, ಎಲ್ಲ ನಾವು ಒಂದೇ ಥರ ಇರಬೇಕು. ನಮ್ಮ ಇಂಡಿಯಾ ಇದು ಅಲ್ವಾ. ನಮ್ಮ ರಾಜ್ಯದಲ್ಲಿ ನಾವೇನು ಮಾಡೋಕೆ ಅದು ಸರಿ. ಇವು ಮುಖ್ಯಮಂತ್ರಿಗಳಾದವರು, ಈ ರಾಜಕೀಯದವರು, ಇವರೆಲ್ಲ ಇದು ಮಾಡ್ಕೋಬೇಕು. BJP ಕಾಂಗ್ರೆಸ್ ಅಂತಲ್ಲ, ಎಲ್ಲ ಒಂದಾಗಿರ್ಬೇಕು ಅಷ್ಟೇ ನಮ್ಮ ಅಭಿಪ್ರಾಯ ಅಲ್ವಾ.